ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ. ಆ ರೈತ ತುಂಬ ಕಷ್ಟಪಟ್ಟು ತನ್ನ ಜಮೀನಲ್ಲಿ ಕೆಲಸ ಮಾಡಿ ತನ್ನ ಮನೆ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ 3 ಜನ ಗಂಡ್ಮಕ್ಳಿರ್ತಾರೆ. ಆ 3 ಜನ ಗಂಡ್ಮಕ್ಳು ತುಂಬ ಸೋಮಾರಿಗಳಾಗಿರ್ತಾರೆ. ಅವನು ಎಷ್ಟು ಹೇಳಿದ್ರೂ ಆ 3 ಜನನೂ ಯಾವುದೇ ಕೆಲಸಕ್ಕೂ ತಲೆನೇ ಹಾಕ್ತಾ ಇರಲ್ಲ. ಹೀಗಿದ್ದಾಗ ಅವನಿಗೆ ತುಂಬ ಚಿಂತೆ ಶುರುವಾಗುತ್ತೆ. ಅವನಿಗೆ ವಯಸ್ಸಾಗ್ತಾ ಆಗ್ತಾ ಆ ಚಿಂತೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಅವನು ಇನ್ನೇನು ಸಾಯೋ ಕಾಲ ಬಂದಾಗ ಆ 3 ಜನಕ್ಕೂ ಮದುವೆ ಮಾಡ್ತಾನೆ. ಅದರಿಂದನಾದರೂ ಅವರಿಗೆ ಜವಾಬ್ದಾರಿ ಹೆಚ್ಚಾಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಆದ್ರೂ ಆ 3 ಜನ ಮಕ್ಕಳು ಯಾವ ಕೆಲಸನೂ ಮಾಡೋದಕ್ಕೆ ಹೋಗೋದಿಲ್ಲ. ಕಡೆಗೊಂದಿನ ಅವನು ಹುಷಾರಿಲ್ಲದೆ ಹಾಸಿಗೆ ಹಿಡಿತಾನೆ. ಆ ಸಮಯದಲ್ಲಿ ತನ್ನ 3 ಮಕ್ಕಳನ್ನು ಹತ್ರ ಕರೆದ್ಬಿಟ್ಟು ಹೇಳ್ತಾನೆ, ನೋಡಿ ಮಕ್ಕಳ, ನಾನಿನ್ನು ಹೇಗಿದ್ದರೂ ಕೆಲಸ ಮಾಡೋದಕ್ಕಾಗಲ್ಲ. ಇನ್ನು ಸ್ವಲ್ಪ ದಿನಗಳಲ್ಲೇ ನಾನು ಸತ್ತೋಗ್ತೀನಿ. ಹಾಗಾಗಿ ನನ್ನ ಆಸ್ತಿನೆಲ್ಲ ನಾಣ್ಯಗಳ ರೂಪದಲ್ಲಿ ಪೆಟ್ಟಿಗೆಯಲ್ಲಿ ಹಾಕ್ಬಿಟ್ಟು ನನ್ನ ಜಮೀನಲ್ಲಿ ಹೂ ತಿಕ್ಬಿಟ್ಟಿದ್ದೀನಿ. ಅದನ್ನು ಆಗೋದು ತಕ್ಕೊಂಡು ಆ ದುಡ್ಡಿಂದ ಜೀವನ ನಡೆಸಿ ಅಂತ ಹೇಳ್ತಾನೆ. ಆ ಮಕ್ಕಳು ಸರಿ ಆಯಿತು ಅಂತ ಒಪ್ಕೋತಾರೆ. ಮತ್ತು ಹಾಗೇ ಕೆಲವೇ ದಿನಗಳಲ್ಲಿ ರೈತ ಸತ್ತೋಗ್ತಾನೆ. ಹೀಗೆ ಇರಬೇಕಾದ್ರೆ ಆ ಮಕ್ಕಳು ತಮ್ಮ ಮುಂದಿನ ಜೀವನ ನಡೆಸೋದಕ್ಕೋಸ್ಕರ ಅಪ್ಪ ಹೇಳ್ದಾಗೆ ಜಮೀನಲ್ಲಿ ಹೇಗಿದ್ದರೂ ಹಣ ಇಟ್ಟಿದ್ದೀನಿ ಅಂತ ಹೇಳಿದಾರಲ್ಲ, ಜಮೀನನ್ನೆಲ್ಲ ಅಗಿಯೋಣ ಅಂಥೇಳಿ 3 ಜನನೂ ಸೇರಿಕೊಂಡು ಜಮೀನನ್ನೆಲ್ಲ ಚೆನ್ನಾಗಿ ಅಗೀತಾರೆ. ಎಲ್ಲೂ ಅವ್ರಿಗೆ ಹಣ ಸಿಗೋದೇ ಇಲ್ಲ. ಇನ್ನೂ ಆಳವಾಗಿ ಅಗೀತಾರೆ, ಆದ್ರೂ ಹಣ ಎಲ್ಲೂ ಸಿಗೋದೇ ಇಲ್ಲ. ಸರಿ ಬೇಜಾರಿಂದ ಮನೆಗೆ ಬರ್ತಾರೆ 3 ಜನನೂ. ಆಗ ಮೊದಲೇ ಮಗನ ಹೆಂಡತಿ ಕೇಳ್ತಾಳೆ, ಯಾಕ್ರಿ ಬೇಜಾರಲ್ಲಿದ್ದೀರಾ, ಏನಾಯಿತು ಅಂತ. ಆಗ ಅವನು ಹೇಳ್ತಾನೆ, ಅಪ್ಪ ಹೀಗೆ ನಗ ನಾಣ್ಯ ಎಲ್ಲ ಇಟ್ಟಿದ್ದೀನಿ ಅಂತ ಹೇಳಿದರು, ಇಡೀ ಜಮೀನು ಅಗಿದ್ರು ಎಲ್ಲೂ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೋತಾನೆ. ಆಗ ಅವಳು ಹೇಳ್ತಾಳೆ, ಹೇಗಿದ್ದರೂ ಆಳವಾಗಿ ಅಗದ್ಬಿಟ್ಟಿದ್ದೀರಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಒಂದಷ್ಟು ಬಾಳೆಕಂದನ್ನು ತಂದು ನೆಟ್ಬಿಡಿ ಅಂತ ಹೇಳ್ತಾಳಂತೆ. ಅವನು ಸರಿ ಹೇಗಿದ್ದರೂ ಅಗದ್ಬಿಟ್ಟಿದ್ದೀವಲ್ಲ ಅಂಥೇಳಿ ಪೇಟೆಗೆ ಹೋಗಿ ಬಾಳೆಕಂದಗಳನ್ನ ತಗೊಂಡು ಬರ್ತಾನೆ. ತನ್ನಿಬ್ಬರು ತಮ್ಮಂದ್ರ ಜೊತೆ ಸೇರಿ ಅದನ್ನು ನೆಟ್ಬಿಡ್ತಾನೆ ಇಡೀ ಜಮೀನಲ್ಲಿ. ಸರಿ ಎರಡನೇ ಮಗನ ಹೆಂಡತಿ ಕೇಳ್ತಾಳೆ, ಯಾಕ್ರಿ ಬೇಜಾರಾಗಿದ್ದೀರಾ, ಏನಾಯಿತು ಅಂತ ಕೇಳ್ತಾಳೆ. ಹೀಗೆ ಅಪ್ಪ ನಗ ನಾಣ್ಯ ಇಟ್ಟಿದ್ದೀನಿ ಅಂತ ಹೇಳಿದ್ರು, ನಮಗೇನು ಸಿಗಲಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ನಾವು ಬಾಳೆಕಂದಗಳನ್ನ ನೆಟ್ಬಿಟ್ವಿ, ಅಣ್ಣನ ಹೆಂಡತಿ ಹೇಳ್ದಾಗೆ ಅಂತ ಹೇಳ್ತಾನೆ. ಅವಳು ಹೇಗಿದ್ರೂ ನೆಟ್ಬಿಟ್ಟಿದ್ದೀರಲ್ಲ, ಈಗ ಅದಕ್ಕೆ ಚೆನ್ನಾಗಿ ನೀರು ಹಾಯಿಸ್ಬಿಡಿ ಅಂತ ಹೇಳ್ತಾಳೆ. ಅವನು ಸರಿ ಹೇಗಿದ್ರೂ ನೆಟ್ಟಿದ್ದೀವಲ್ಲ ಅಂಥೇಳಿ ಆ ಬಾಳೆಕಂದಗಳಿಗೆ ಪ್ರತಿನಿತ್ಯನೂ ನೀರು ಹಾಯಿಸ್ತಾರೆ. ಮತ್ತು ಆ ಗಿಡಗಳ ಆರೈಕೆಯನ್ನು ಚೆನ್ನಾಗಿ ಮಾಡ್ತಾರೆ. ಇದರ ನಂತರ 3ನೇ ಮಗನ ಹೆಂಡತಿ ಕೇಳ್ತಾಳೆ, ಯಾಕ್ರಿ ಬೇಜಾರಾಗಿದ್ದೀರಾ, ಏನಾಯಿತು ಅಂತ. ಆಗ ಅವನು ಹೇಳ್ತಾನೆ, ಅಪ್ಪ ಹೀಗೆ ನಗ ನಾಣ್ಯ ಎಲ್ಲ ಇಟ್ಟಿದ್ದೀನಿ ಜಮೀನಲ್ಲಿ ಅಂತ ನಮಗೆ ಸುಳ್ಳು ಹೇಳಿ ಹೋಗಿದ್ದಾರೆ ನೋಡು, ನಮಗೇನೂ ಸಿಗಲಿಲ್ಲ ಅಂತ ಹೇಳ್ತಾನೆ. ಹೇಗಿದ್ದರೂ ನೀವು ಆ ಬಾಳೆಕಂದಗಳಿಗೆ ನೀರು ಹಾಯಿಸಿ ಆರೈಕೆ ಮಾಡಿದ್ದೀರಲ್ಲ, ಈಗ ಹೇಗಿದ್ದರೂ ಫಲ ಬರುತ್ತೆ, ಅದನ್ನು ತಗೊಂಡೋಗಿ ಮಾರುಕಟ್ಟೆಯಲ್ಲಿ ಮಾರ್ಬಿಟ್ಟು ಬನ್ನಿ ಅಂತ ಹೇಳ್ತಾಳೆ. ಅವನು ಸರಿ ಹೇಗಿದ್ದರೂ ಬಾಳೆ ಗಿಡದಲ್ಲಿ ಫಸಲು ಬಂದಿದೆಯಲ್ಲ, ಅದನ್ನು ತಗೊಂಡು ಹೋಗ್ಬಿಟ್ಟು ಮಾರಾಟ ಮಾಡೋಣ ಅಂತ ಹೋಗ್ತಾರೆ. ಅದನ್ನು ಚೆನ್ನಾಗಿ ಅವರು ಮಾರುಕಟ್ಟೆಯಲ್ಲೆಲ್ಲ ಮಾರಾಟ ಮಾಡಿ ನೋಡಿದ್ರೆ ತುಂಬಾ ಹಣ ಬರುತ್ತೆ ಅವ್ರಿಗೆ. ಅವರು ಚೆನ್ನಾಗಿ ಆಳವಾಗಿ ಅಗದಿದ್ರಿಂದ ಮತ್ತು ಚೆನ್ನಾಗಿ ನೀರು ಹಾಯಿಸಿ ಗಿಡಗಳನ್ನ ಬೆಳೆಸಿದ್ರಿಂದ ಮತ್ತು ಒಳ್ಳೆ ಆರೈಕೆ ಕೂಡ ಮಾಡಿದ್ರಿಂದ ಆ ಹಣ್ಣುಗಳು ತುಂಬಾ ದೊಡ್ಡದಾಗಿ ತುಂಬಾ ಸಿಹಿಯಾಗಿ ಚೆನ್ನಾಗಿ ಬೆಳವಣಿಗೆ ಆಗಿರ್ತವೆ. ಆ ಹಣ್ಣುಗಳು ಒಳ್ಳೆ ರೇಟಿಗೆ ಮಾರಾಟ ಆಗ್ತವೆ. ಅಲ್ಲಿನ ಜನ ಎಲ್ಲ ಮುಗಿಬಿದ್ದು ಆ ಹಣ್ಣುಗಳನ್ನು ಕೊಂಡ್ಕೊಂಡು ಬಹಳಷ್ಟು ಹಣ ಇವ್ರ ಕೈಗೆ ಬರುತ್ತೆ. ಆ ಹಣ ಎಲ್ಲ ಅವ್ರು ತಗೊಂಡು ಮನೆಗೆ ಬರ್ತಾರೆ. ಆಗ ಆ 3 ಜನ ಹೆಂಡತಿಯರು ಅವ್ರಿಗೆ ಹೇಳ್ತಾರೆ, ನೋಡಿ ನಿಮ್ಮ ತಂದೆ ಸಂಪತ್ತು ಅಂತ ಹೇಳಿದ್ದು ಇದನ್ನೇ, ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಖಂಡಿತ ನಿಮಗೆ ಪ್ರತಿಫಲ ಸಿಗುತ್ತೆ ಅನ್ನೋ ನೀತಿ ಪಾಠನ ನಿಮ್ಮ ತಂದೆ ಈ ರೀತಿ ನಿಮಗೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಣಾಗಿ ದುಡಿಬೇಕಂತೆ, ಅರಸನಾಗಿ ಮೆರಿಬೇಕಂತೆ.